ನಮಸ್ಕಾರ ಫ್ರೆಂಡ್ಸ್, ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ತುಂಬ ಮುಖ್ಯವಾಗಿದೆ. ಈಗಾಗಲೇ ನಾನು ತಂದೆ ಇಲ್ಲದ ಮಕ್ಕಳಿಗೆ ಸಹಾಯಧನ ಸಿಗುವ ಬಗ್ಗೆ 2 ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದ್ದೀನಿ. ಆದರೆ ಈ ಮಾಹಿತಿಗಳು ಶುದ್ಧ ಸುಳ್ಳು, ಇದೊಂದು ಸುಳ್ಳು ಸುದ್ದಿ, ಆ ರೀತಿ ಯಾವುದೇ ಸಹಾಯಧನ ಇಲ್ಲ ಅಂತ ಹಲವು ಜನ ಹೇಳೋಕ್ಕೆ ಶುರು ಮಾಡಿದ್ದರು. ನಾನು ಸಹ ವಿಡಿಯೋ ಮಾಡಿದ್ದರಿಂದ ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕಾಗಿ ಮತ್ತೊಮ್ಮೆ ಈ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಬಾರಿ ಮತ್ತಷ್ಟು ಕ್ಲಿಯರ್ ಆದ ಮಾಹಿತಿಗಳೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಿದ್ದೇನೆ. ನನ್ನಿಂದಾಗಿ ನಿಮಗೆ ತಪ್ಪು ಮಾಹಿತಿ ಸಿಗಬಾರದು ಅಂತಷ್ಟೇ ಉದ್ದೇಶ. ತಂದೆ ಇಲ್ಲದ ಮಕ್ಕಳಿಗೆ ಸಹಾಯಧನದ ವಿಷಯ ನೇರವಾಗಿ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳಿಂದ ತಿಳಿದ ಮಾಹಿತಿ ಇದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮೊದಲನೆಯದಾಗಿ ಈ ಸಹಾಯಧನ ಯೋಜನೆ 2012ರಲ್ಲೇ ಜಾರಿಗೆ ಬಂದಿತ್ತು. ಆದರೆ ಇದು ವೈರಲ್ ಆಗಿದ್ದು ಮಾತ್ರ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಿಂದ. ಆದರೆ ಈ ಯೋಜನೆ ಜಾರಿಗೆ ಬಂದಾಗ ಕೇವಲ ಅನಾಥ ಮಕ್ಕಳು, ಅದರಲ್ಲೂ ಸರ್ಕಾರದ ಬಾಲಮಂದಿರದಲ್ಲಿರುವ ಮಕ್ಕಳನ್ನು ಮಕ್ಕಳಿಲ್ಲದ ಪೋಷಕರಿಗೆ ದತ್ತು ನೀಡಿ ಆ ಮಗುವಿನ ಪಾಲನೆ, ಪೋಷಣೆ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಹಣ ನೀಡ್ತಾಯಿದ್ರು. ಜೊತೆಗೆ ಮಕ್ಕಳು ಶಾಲೆ ಡ್ರಾಪ್ಔಟ್ ಆಗಬಾರ್ದು, ಭಿಕ್ಷಾಟನೆಯಲ್ಲಿ ತೊಡಗಬಾರ್ದು, ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಬಾರ್ದು ಅಂತ ಈ ಸಹಾಯಧನ ಯೋಜನೆಯ ಉದ್ದೇಶವಾಗಿತ್ತು. ಹಾಗಾದರೆ ಈ ಯೋಜನೆ ಯಾವ ಮಕ್ಕಳಿಗೆ ಸಿಗುತ್ತೆ? ತಂದೆ ತಾಯಿ ಇಲ್ಲದ ಮಕ್ಕಳಿಗೆ, ವಿಧವೆಯರ ಮಕ್ಕಳಿಗೆ, ಪೋಷಕರು ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅಂಥ ಮಕ್ಕಳಿಗೆ, ಮಕ್ಕಳನ್ನು ನೋಡಿಕೊಳ್ಳುವ ಪೋಷಕರು ದೈಹಿಕವಾಗಿ ಅಸಮರ್ಥರಾಗಿದ್ದರೆ ಅಂದರೆ ಹ್ಯಾಂಡಿಕ್ಯಾಪ್ಡ್ ಆಗಿದ್ದರೆ ಅಂಥ ಮಕ್ಕಳಿಗೆ, ಬಾಲ ನ್ಯಾಯ ಕಾಯ್ದೆ ಅಡಿ ಪೋಷಣೆ ರಕ್ಷಣೆಗೆ ಒಳಗಾಗಬೇಕಿರುವ ಮಕ್ಕಳಿಗೆ, ನೈಸರ್ಗಿಕ ವಿಕೋಪಕ್ಕೆ ಒಳಗಾದವರು, ಮನೆ ಇಲ್ಲದೇ ಇರುವ ಮಕ್ಕಳಿಗೆ, ಬಾಲಕಾರ್ಮಿಕರು, ಬಾಲ್ಯ ವಿವಾಹ ಸಂತ್ರಸ್ತ ಹೆಣ್ಣು ಮಕ್ಕಳು, ಕಳ್ಳ ಸಾಗಾಣಿಕೆಗೆ ಒಳಗಾದ ಮಕ್ಕಳು, HIV ಏಡ್ಸ್ಗೆ ಒಳಗಾದ ಮಕ್ಕಳು, ದೈಹಿಕ ಅಂಗವಿಕಲತೆಯುಳ್ಳ ಮಕ್ಕಳು, ಇಂಥ ಮಕ್ಕಳಿಗೆ ಈ ಒಂದು ಸಹಾಯಧನ ಸಿಗುತ್ತೆ. 6 ವರ್ಷದ ಮೇಲಿನ 18 ವರ್ಷದ ಒಳಗಿನ ಮಕ್ಕಳಿಗೆ ಈ ಸಹಾಯಧನ ಸಿಗುವಂಥದ್ದು. ಮೊದಲು ತಿಂಗಳಿಗೆ 2,000ದಿಂದ ಈ ಪ್ರಾಯೋಜಕತ್ವ ಯೋಜನೆಯಡಿ 24,000 ಸಿಗ್ತಾಯಿತ್ತು ವರ್ಷಕ್ಕೆ. 2022ರಲ್ಲಿ ಮಿಷನ್ ವಾತ್ಸಲ್ಯ ಅಂತ ಸ್ಕೀಮನ್ನು ಇದಕ್ಕೆ ಸೇರಿಸಿ ಈಗ ತಿಂಗಳಿಗೆ 4,000ದಂತೆ ವರ್ಷಕ್ಕೆ 48,000 ರೂಪಾಯಿ ಕೊಡುತ್ತೆ ಸರ್ಕಾರ. ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ? ಒಂದು ಬಿಳಿ ಕಾಗದದಲ್ಲಿ ನಮ್ಮಲ್ಲಿ ಈ ರೀತಿ ಒಂದು ಮಗುವಿದೆ, ತಂದೆ ತಾಯಿ ಇಲ್ಲ ಅಥವಾ ದೈಹಿಕವಾಗಿ ಅಸಮರ್ಥರಾಗಿದ್ದಾರೆ ಅಥವಾ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ, ಈ ಮಗುವಿಗೆ ಸಹಾಯದ ಅವಶ್ಯಕತೆ ಇದೆ ಅಂತ ಬರೆದು ವಿಳಾಸ ಮತ್ತು ಫೋನ್ ನಂಬರ್ ಬರೆದು ಕೊಟ್ಟರೆ ಸಾಕು. ಎಲ್ಲ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಗಳು ನಿಮ್ಮ ಮನೆಗೆ ಬಂದು ಅಲ್ಲಿನ ಸ್ಥಿತಿಗತಿಗಳನ್ನು ಪರಿಶೀಲನೆ ಮಾಡಿ ಆ ಮಗುವಿಗೆ ಹಣವನ್ನು ಕೊಡಬೇಕಾ ಬೇಡವಾ ಅಂತ ನಿರ್ಧಾರವನ್ನು ಮಾಡ್ತಾರೆ. ಇನ್ನು ವಿಧವೆಯರಿಗೆ ಪೆನ್ಷನ್ ಹಣ ಬರ್ತಾ ಇದ್ದು ಅವರ ಸ್ಥಿತಿಗತಿಗಳು ಚೆನ್ನಾಗಿದ್ದರೆ ಅಂಥವರನ್ನು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಜೊತೆಗೆ ಮಕ್ಕಳು ರೆಸಿಡೆನ್ಷಿಯಲ್ ಸ್ಕೂಲ್, ಮೊರಾರ್ಜಿ ದೇಸಾಯಿ ಶಾಲೆ, ನವೋದಯ ಶಾಲೆ, ಜೊತೆಗೆ ಬೇರೆ ಬೇರೆ ಪ್ರೈವೇಟ್ ಶಾಲೆಗಳಲ್ಲಿ, ಕಾನ್ವೆಂಟ್ಗಳಲ್ಲಿ ಓದ್ತಾ ಇದ್ದರೆ, ವಸತಿಯುತ ಶಾಲೆಗಳಲ್ಲಿ ಓದ್ತಾ ಇದ್ದರೆ ಅಂಥವರಿಗೆ ಈ ಯೋಜನೆ ಸಿಗೋದಿಲ್ಲ. ಇದು ಈ ಪ್ರಾಯೋಜಕತ್ವ ಸಹಾಯಧನ ಯೋಜನೆಯ ಕಂಡೀಷನ್ಗಳು. ಈ ರೀತಿಯ ಮಕ್ಕಳು ನಿಮ್ಮಲ್ಲಿದ್ದರೆ ನಿಮ್ಮ ಹತ್ತಿರದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಹೋಗಿ ಸಹಾಯಧನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಗಳು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯ ಸ್ಥಿತಿಗತಿಗಳನ್ನು ಪರಿಶೀಲನೆ ಮಾಡಿ ಆಯ್ಕೆಯಾದ ಮಕ್ಕಳಿಗೆ ನೇರವಾಗಿ DBT ಮೂಲಕ ಹಣವನ್ನು ಅಕೌಂಟ್ಗೆ ಹಾಕ್ತಾರೆ. ಇದಾಗಿತ್ತು ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳಿಗೆ ಸಿಗುವ ಪ್ರಾಯೋಜಕತ್ವ ಯೋಜನೆಯ ಬಗೆಗಿನ ಸಂಪೂರ್ಣವಾದ ಮಾಹಿತಿ. ನಿಮಗೆ ಇನ್ನೂ ಇದು ಫೇಕ್ ಇರ್ಬೋದು ಅಥವಾ ಮತ್ತಷ್ಟು ಕ್ಲಿಯರ್ ಆದ ಮಾಹಿತಿ ಬೇಕು ಅಂತಾದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ವಿಡಿಯೋ ನೋಡಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.